ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಇದೆ. ಸೊ ಹಾಗಾಗಿ ನೋಡಿ ನಮ್ಮ ಸಿರಿ ಇದೇ ಥರ ಆಡೋದು. ನಾನು ದಿನ ಬೆಳಿಗ್ಗೆ ಎದ್ದು ಬಂದರೆ ಇದೇ ಥರ ಆಡ್ತಿರ್ತಾಳೆ. ಬಟ್ಟೆ ಕಚ್ಕೊಂಡು ಕೈಗೆ ಸಿಗಲ್ಲ, ಎತ್ಕೊ ಅಂತ ಬರ್ತಾಳೆ, ಕೈಗೂ ಸಿಗಲ್ಲ. ಆಟ ಆಡ್ಸೋದು ನಾನು ಬೆಳಿಗ್ಗೆ ಎದ್ದು ಬಂದಿರ್ತೀನಲ್ಲ, ಅವಾಗ ಆಟ ಆಡಿಸೋದು. ಮತ್ತೆ ಜಗಳ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾಳೆ ನನ್ನ ಜೊತೆ. ಕೈಗೆ ಸಿಗ್ದರ ಜಗಳ ಮಾಡ್ತಾಳೆ ನನ್ನ ಜೊತೆ, ಹಂಗ್ ಅಂತ. ಚೆನ್ನಾಗಿ ಆಟ ಆಡ್ಕೊಂಡು ಅವಳನ್ನ ಮಾತಾಡ್ಸ್ಕೊಂಡು ನೆಕ್ಸ್ಟ್ ನಾನು ಹೋಗಿದ್ದೆ ನಮ್ಮ ತಾತ ಹತ್ರ. ನೋಡಿ ಗೈಸ್, ನಮ್ಮ ತಾತ ಹಾಯ್ ಹೇಳ್ತಿದ್ದಾರೆ. ನಮ್ಮಮ್ಮ ಹಾಯ್ ಮಾಡು, ಆಗಿಲ್ಲ ಹಾಯ್ ಅಂದ್ರೆ ಅಷ್ಟೇ. ಆಮೇಲೆ ಅಮ್ಮಂಗೆ ಹಾಯ್ ಅಂತ ಹೇಳಿಸಿ ನಾನು ಬೂಸ್ಟ್ ಮಾಡಿಕೊಂಡು ನಮ್ಮಮ್ಮಂಗೆ ಕಾಫಿ ಮಾಡಿಕೊಟ್ಟೆ ಕುಡಿಯೋಣ ಅಂದ್ಬಿಟ್ಟು ಹಾಲು ಕುಡಿತಾ ಇದ್ದೀನಿ. ನಮ್ಮಮ್ಮನ ತೋರಿಸ್ದೆ, ಕಾಫಿ ಕೊಟ್ಟಿದ್ದೀನಿ. ನಮ್ಮಮ್ಮ ನಾನು ಹಿಂಗಿದ್ದೀನಿ, ವಿಡಿಯೋ ಮಾಡ್ತಾ ಇದೀಯಾ ಅಂತ ಹೇಳ್ತಿದ್ದೆ. ನಾನು ಏನಾಗಲ್ಲ ಬಿಡಮ್ಮ ಅಂತ ನಮ್ಮಮ್ಮನ ರೇಗಿಸ್ಕೊಂಡು ನಾನು ಬಂದು ನನ್ನ ರೂಮ್ಗೆ ಈ ಥರ ಮೆಸ್ಸಿ ಆಗಿರೋ ರೂಮ್ನ ಚಿಟಿಕೆ ಹೊಡೆಯೋಷ್ಟಕ್ಕೆ ಈ ಥರ ಮಾಡಿಬಿಟ್ಟೆ. ಸೊ ಹಬ್ಬಕ್ಕೆ ಎಲ್ಲ ಬೇಗ ಕ್ಲೀನ್ ಮಾಡಬೇಕು ಅಂದ್ಕೊಂಡು ನಾನು ರೂಮ್ನ ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ನಮ್ಮ ಸಿರಿ ನಾನು ಅವಳು ಹಾಸಿಗೆ ಎತ್ತಂಗಿಲ್ಲ, ಬಂದ್ಬಿಡ್ತಾಳೆ. ಬಿಡು, ಈ ಬಟ್ಟೆ ಕಚ್ಕೊಂಡು ಅಲ್ಲಿಟ್ಟಿದ್ದಾಳೆ. ಜರ್ಗೋ, ಒದ್ರತೀನಿ ಬುಜ್ಜಿ. ಒದ್ರಬಿಟ್ಕೊಡ್ತೀನಿ, ಹಾಸಿಗೆ ಬಿಸಾಕಲ್ಲ ನಾನು. ನೋಡಿ ನಮ್ಮ ಸಿರಿಗೆ ಅವಳ ಹಾಸಿಗೆ ಅಂದರೆ ಎಷ್ಟು ಲವ್ ಅಂದರೆ ಯಾರಿಗೂ ಮುಟ್ಟಕ್ಕೆ ಬಿಡಲ್ಲ ಅವಳ ಹಾಸಿಗೆನ. ಅವಳು ಹಾಸಿಗೆ ಅಂತಲ್ಲ, ಅವಳು ವಸ್ತುನೇ ಯಾರಿಗೂ ಮುಟ್ಟಕ್ಕೆ ಬಿಡಲ್ಲ. ಬಟ್ ಹಾಸಿಗೆ ಮೇಲೆ ಸ್ವಲ್ಪ ಲವ್ ಜಾಸ್ತಿ. ಸರಿ ಅಂತ ಒದ್ರಿ ಸೈಡಲ್ಲಿ ಇಟ್ಟು ನನ್ನ ರೂಮ್ ಕಸ ಗುಡಿಸ್ಕೊಂಡೆ. ಅಮ್ಮ ಮಿಕ್ಕಿದ್ದೆಲ್ಲ ಕಸ ಗುಡಿಸ್ಕೊಟ್ರು. ಮನೆ ಒರೆಸ್ಕೊಂಡು ನಾನು ರೆಡಿ ಮಾಡಕ್ಕೆ ಬಂದಿದ್ದೆ. ದೇವ್ರ ಮನೆ ತೋರಣ, ಹಾಗೆ ಮೇನ್ ಡೋರ್ ತೋರಣ. ಆಮೇಲೆ ನಾನು ಹೊಸ ಡ್ರೆಸ್ ಎತ್ಕೊಂಡು ಹೊರಟಿದ್ದೆ ಸ್ನಾನಕ್ಕೆ. ಸ್ನಾನ ಆಯಿತು. ನೋಡಿ ನನ್ನ ಡ್ರೆಸ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ಲ, ಲಾಂಗ್ ಫ್ರಾಕು ಹೊಸದು. ಸೊ ಹಬ್ಬಕ್ಕಿದೆ ಹಾಕೋಣ ಅಂತ ಅಂದ್ಬಿಟ್ಟು ಹಾಕೊಂಡೆ. ಬನ್ನಿ ಇವತ್ತು ನಾವು ಗೆಟ್ ರೆಡಿ ವಿತ್ ಮೀ ಮಾಡೋಣ ಇದೇ ವ್ಲಾಗಲ್ಲಿ. ಫಸ್ಟು ಟೋನರ್ ಹಾಕೊತಾ ಇದ್ದೀನಿ, ಕೈಗೆ ಸ್ಪ್ರೇ ಮಾಡಿಕೊಂಡು ಮುಖಕ್ಕೆ ಅಪ್ಲೈ ಮಾಡ್ಕೊತೀನಿ. ನೆಕ್ಸ್ಟ್ ಆ ಟೋನರ್ ಸ್ವಲ್ಪ ಒಣಗಿದ್ಮೇಲೆ ಲ್ಯಾಕ್ಮಿದು ಕ್ರೀಮ್ ಹಾಕೊತಾ ಇದ್ದೀನಿ, ಫುಲ್ಲು ಫೇಸ್ಗೆ ಹಾಕೊತಾ ಇದ್ದೀನಿ. ಆಮೇಲೆ ಕ್ರೀಮ್ನೆಲ್ಲ ನೀಟಾಗಿ ಸ್ಪ್ರೆಡ್ ಆದಮೇಲೆ ಒಂದು 5 ಮಿನಿಟ್ಸ್ ಬಿಡಬೇಕು. ಆ ಗ್ಯಾಪಲ್ಲಿ ನಾನು ವ್ಯಾಸ್ಲಿನ್ ಹಾಕೋತಾ ಇದ್ದೀನಿ. ವ್ಯಾಸ್ಲಿನ್ ಇದು ಬಂದು ನಮ್ಮಮ್ಮ ತಂದ್ಕೊಡೋದು, ಚೆನ್ನಾಗಿರುತ್ತೆ. ತುಟಿ ಮತ್ತು ಡಾರ್ಕ್ ಆಗಲ್ಲ, ಅಂದರೆ ಬ್ಲ್ಯಾಕ್ ಆಗೋದಿಲ್ಲ. ಸೊ ಚೆನ್ನಾಗಿರುತ್ತೆ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಬೇಕಾದ್ರೆ ಅದು ನೇಮ್ ಮೆನ್ಷನ್ ಮಾಡ್ತೀನಿ, ಇವಾಗ ನಂಗೆ ಗೊತ್ತಿಲ್ಲ. ಆಮೇಲೆ ನಾನು ಹಾಕ್ಕೊತಿರೋದೆ ಅರ್ಬಲ್ ಕಂಪ್ನಿಯವರ ಮಾಯ್ಶ್ಚರೈಸರ್ ಕ್ರೀಮ್. ನೆಕ್ಸ್ಟ್ ಇದು ಕೂಡ ನಾರ್ಮಲಾಗಿ ಹಾಕ್ಕೊಂಡು ನಾರ್ಮಲ್ ಕ್ರೀಮ್ ಥರ ಅಪ್ಲೈ ಮಾಡ್ಕೋಬೇಕು. ಇದೇ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ಕೊಳ್ಳೋದು. ಆಮೇಲೆ ನೆಕ್ಸ್ಟು ನನ್ನ ಬಾಡಿ ಲೋಷನ್ ಇಲ್ಲ ಅಂತ ಅಂದರೆ ನಾನು ಆಚೆ ಕಡೆ ಹೋಗೋದಿಲ್ಲ. ಅದು ಈಗೀಗ ರೂಢಿಯಾಗಿರುತ್ತೆ, ಈಗ ಒಂದು 2-3 ಇಯರ್ಸಿಂದ. ಇಲ್ಲ ಅಂತ ಅಂದರೆ ಅದು ಕೈ ಒಡೆದು ಬಿಡುತ್ತೆ. ಸೊ ಅದಕ್ಕೆ ಕಾಲಿಗೆ ಕೈಗೆ ಎರಡಕ್ಕೂ ವ್ಯಾಸ್ಲಿನ್ ಬಾಡಿ ಲೋಷನ್ ಹಚ್ಕೊಂಡು ಹೋಗ್ತೀನಿ. ನೋಡಿ ನಿಮಗೆ ಗೊತ್ತಾಗುತ್ತೆ ಡಿಫ್ರೆನ್ಸು ಏನಿದೆ ಅಂತ. ನೆಕ್ಸ್ಟು ಸೆಂಟ್ ಹಾಕ್ಕೊಂಡೆ. ಆ ಸೆಂಟ್ ಫ್ಲೇವರ್ ಕೂಡ ನನಗೆ ಗೊತ್ತಿಲ್ಲ, ನಮ್ಮಮ್ಮ ತಂದು ಕೊಟ್ಟಿರೋದು ಅದನ್ನು. ನೆಕ್ಸ್ಟು ತಲೆ ಒರೆಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತಲೆ ಗಂಟು ಬಿಚ್ಚಿದೆ. ನಾನು ಕೂದಲು ವಿಚಾರಕ್ಕೆ ಬಂದರೆ ಗೈಸ್, ಆ್ಯಕ್ಚುಲಿ ನಾನು ಕೂದಲು ಕಟ್ ಮಾಡಿಸಿದ್ದೀನಿ. ಬೇರೆ ವ್ಲಾಗಲ್ಲಿ ನೋಡಿದಷ್ಟು ಏರಿಲ್ಲ, ಕಾರಣ ಧರ್ಮಸ್ಥಳಕ್ಕೆ ಹರಕೆ ಇತ್ತು. ಸೊ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ಹರಕೆಗೆ ಕೂದಲು ಕೊಟ್ಟಿದ್ದೀವಿ, ಪಂಚಮುಡಿ ಕೊಟ್ಟಿದ್ವಿ. ಸೊ ಕೂದಲು ಕಡಿಮೆ ಆಗಿದೆ. ಅದಾದಮೇಲೆ ಸ್ವಲ್ಪ ದಿವಸ ಆದಮೇಲೆ ನಮ್ಮ ಅಮ್ಮನ ಹತ್ರ ಏರ್ ಕಟ್ ಮಾಡಿಸ್ಕೊಂಡೆ, ಸ್ಟೆಪ್ ಕಟ್. ಫಾರ್ ದ ಫಸ್ಟ್ ಟೈಮ್ ಏರ್ ಕಟ್ ಮಾಡಿಸಿರೋದು. ಅಷ್ಟರಲ್ಲಿ ನಮ್ಮ ಅಣ್ಣ ಬಂದ. ನಮಗೆ ರಾಖಿ ಹಬ್ಬದಲ್ಲಿ ಆ ಕಾಳಿಗೆ ಬೀಳ್ಸ್ಕೊಂಡಿದ್ದಲ್ಲ, ಅವನೇ ನಮ್ಮ ಅಣ್ಣ ಕೇಳ್ತಿರೋ ಸಾಂಗ್ ನೋಡಿ ಗಾಯ್ಸ್. ಗಾಡಿ ವಾಶ್ ಮಾಡಬೇಕು ಅಂತ ಅಂದ್ಬಿಟ್ಟು ಬಂದಿದ್ದ. ಅವನು ಎಷ್ಟೊತ್ತು ವಾಶ್ ಮಾಡಿದ್ದಾನೆ ಅಂದರೆ ಗಾಡ್, 2 hours. ಏನಂದ್ರೆ ಸ್ಫೂರ್ತಿಯಾಗಿ ಯಾವ್ದೋ ಫಿಲಮ್ ಡೈಲಾಗ್ ನೋಡ್ಕೊಂಡ್ ಬಂದ್ಬಿಟ್ಟಿದ್ದಾನೆ. ಯಾಕೋ ಅಣ್ಣವ್ರ ರೇಂಜ್ ಬಿಲ್ಡಪ್ ಕೊಡ್ತಿದ್ದೀರಾ, ತಾವು ಅಷ್ಟು ಒಳ್ಳೆಯವರಲ್ಲ ಅಂತ ನಮಗ್ ಗೊತ್ತು. ಅಯ್ಯೋ ಯಪ್ಪ. ಸಿರಿ ಏನಮ್ಮ, ಅವರಿಬ್ರು ಹೆಂಗಾದ್ರೂ ಆಟಾಡ್ಕೊಂಡ್ಲಿ. ಬನ್ನಿ ಬ್ಯಾಕ್ ಟು ಅವರ್ ಏರ್ ಸ್ಟೈಲ್ಗೆ ಹೋಗೋಣ. ನಂಗೆ ಒಂದು ಗೊತ್ತಾಗ್ತಿಲ್ಲ, ಈ ಸ್ಟೆಪ್ ಕಟ್ ಮಾಡಿಸಿರೋ ಪ್ರಾಬ್ಲಮ್ ಇಷ್ಟ ಅಥವಾ ಫ್ರಂಟ್ ಕಟ್ ಮಾಡಿಸಿರೋ ಪ್ರಾಬ್ಲಮ್ ಇಷ್ಟ ಅಂತ. ಸ್ಟೆಪ್ ಕಟ್ ಆಗಲಿ ಫ್ರಂಟ್ ಕಟ್ ಆಗಲಿ ಈ ಥರ ಮುಂದೆ ಬರುತ್ತಲ್ಲ, ಸೀರಿಯಸ್ಲಿ ನೀವು ಹೆಂಗೆ ತಲೆ ಬಚ್ಕೊತೀರ? ನಾನಂತೂ ಹಿಂಗೆ ಬಚ್ಕೊಳ್ಳೋದು. ನೆವರ್ ಮೈಂಡ, ಓಕೆನಾ, ಏನು ತಪ್ಪು ತಿಳ್ಕೊಬೇಡಿ. ಬಟ್ ನಾನು ಇದೇ ಥರನೇ ಬಾಚೋದು. ಇಲ್ಲಾಂದರೆ ಆ ಮುಂದೆ ಇರೋ ಕೂದಲು ಹಿಂದಕ್ಕೆ ಹೋಗುತ್ತೆ, ಇಲ್ಲಾಂದರೆ ಹಿಂದೆ ಇರೋ ಕೂದಲು ಮುಂದಕ್ಕೆ ಬಂದುಬಿಡುತ್ತೆ. ಸೊ ಮುಂದೆ ಎಷ್ಟು ಕಟ್ ಮಾಡಿಸಿದ್ದೀನೋ ಅದಕ್ಕೆ ಒಂದು ಕ್ಲಿಪ್ ಹಾಕಿ ನೆಕ್ಸ್ಟ್ ಏನು ಹೇರ್ ಸ್ಟೈಲ್ ಮಾಡ್ಕೋಬೇಕಂತಿದ್ದೀನೋ ಅದು ಹಿಂದೆಗಡೆ ಮಾಡ್ತೀನಿ. ಈ ಕಡೆನೂ ಟ್ವಿಸ್ಟ್ ಮಾಡಿ, ಕಡಿಮೆ ಏರ್ ಇರೋದ್ರಿಂದ ಜಸ್ಟ್ ಭಾಗ ಮಾಡಿಕೊಂಡು ಈ ಕಡೆನೂ ಟ್ವಿಸ್ಟ್ ಮಾಡಿ ಏರ್ ಪಿನ್ ಹಾಕ್ಕೊಂಡೆ. ನೆಕ್ಸ್ಟ್ ಈ ಕಡೆನೂ ಟ್ವಿಸ್ಟ್ ಮಾಡಿ ಏರ್ ಪಿನ್ ಹಾಕ್ಕೊಂಡೆ. ಲಾಸ್ಟಲ್ಲಿ ಈ ಮಧ್ಯದಲ್ಲಿ ಮುಂದೆ ಇರೋ ಕೂದಲನ್ನ ಕ್ಲಿಪ್ ಬಿಚ್ಚಿ ಅದನ್ನು ಕೂಡ ಸೇಮ್ ನಾನು ಯಾವ
ಯಾವ ಮಧ್ಯದ ಲೆವೆಲ್ಗೆ ತೆಗ್ದಿದ್ನೋ ಬತ್ತಲೆ ಅದೇ ಲೆವೆಲ್ಗೆ ತಕ್ಕೊಂಡು ಮುಂದೆಗಡೆ ಬಿಟ್ಕೊಂಡೆ, ಲೆಫ್ಟ್ ರೈಟು ಸಮವಾಗೇ ಬಿಟ್ಟಿದ್ದೀನಿ, ಕಡಿಮೆ ಚಿಕ್ಕ ಏನೂ ಬಿಟ್ಟಿಲ್ಲ. ಹೆಂಗಾದ್ರು ಬಿಟ್ಕೋಬೋದು, ಜಾಸ್ತಿನಾದ್ರು ಬಿಟ್ಕೋಬೋದು, ಕಡಿಮೆನಾದ್ರು ಬಿಟ್ಕೋಬೋದು, ಅಥವಾ ಈಕ್ವಲ್ ಆಗೂ ಬಿಟ್ಕೋಬೋದು. ನಾನು ಈಗ ಹಿಂದೆಗಡೆ ಈಕ್ವಲ್ ಆಗಿ ಬಗ್ತಲ್ಲಿ ತೆಗ್ದಿರೋದ್ರಿಂದ ಸೊ ಮುಂದೆಗಡೆನೂ ಈಕ್ವಲ್ ಆಗಿ ತೆಗ್ದು ಬಿಟ್ಟಿದ್ದೀನಿ. ನೋಡಿ, ಮುಂದೆ ಮಾಡಿಸಿರೋ ಏರ್ ಕಟ್ ಮುಂದೆ ಬಿಟ್ಟು ಈ ಥರ ಶಾರ್ಟ್ ಆ್ಯಂಡ್ ಸ್ವೀಟಾಗಿ 2 ನಿಮಿಷ ಮಾಡೋ ಹೇರ್ ಸ್ಟೈಲ್ಗೆ, ಶಾರ್ಟ್ ಏರ್ಸ್ಗೆ ಈ ಥರ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟು ಇಯರಿಂಗ್ಸ್ ಹಾಕೋತಾ ಇದ್ದೀನಿ. ಈ ಇಯರಿಂಗ್ಸು ಇದಕ್ಕೆ ಮ್ಯಾಚ್ ಆಗುತ್ತೆ, ಸೊ ಅದಕ್ಕೆ ಇದೇ ಥರ ಹಾಕೋತಾ ಇದ್ದೀನಿ. ನೆಕ್ಸ್ಟು ಏರ್ ಬೋ ಸೆಲೆಕ್ಟ್ ಮಾಡ್ತಿದ್ದೀನಿ ಗೈಸ್. ತುಂಬ 4 ಇದೆ, ಅಮ್ಮ ತಂದು ಕೊಟ್ಟಿರೋದು. 2 ಪಿಂಕ್ ಇದೆ, 2 ಸಿಮೆಂಟ್ ಇದೆ. 2 ಸಿಮೆಂಟಲ್ಲಿ ಒಂದು ಓವರ್ ಸಿಮೆಂಟ್ ಮತ್ತು ಫುಲ್ಲು ಗ್ರ್ಯಾಂಡಾಗಿದೆ, ಇನ್ನೊಂದು ಸಿಂಪಲ್ ಆಗಿದೆ. ಸೊ ಸಿಂಪಲ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ ಗೈಸ್, ಬೈಸಿಪ್ಸ್ ಬರೀ ಫ್ಯಾಟ್ ಏನೂ ಇಲ್ಲ, ಬರೀ ಮಾಂಸ. ಇದು ಮಾಂಸದ ಬಗ್ಗೆ ಜಾತ್ರೆ ಅಂದ್ರೆ ಇವಳೆ ಗೈಸ್, ಜಾತ್ರೆ ಅಂದ್ರೆ ಇವಳೆ. ಜಾತ್ರೆಗೆ ಇನ್ನೊಂದು ಹೆಸರು ಧನ್ಯ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಮ್ಮ ಅಣ್ಣ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಅವ್ನು ಇದೇ ಥರ ಯಾವಾಗಲೂ ಏನಾದ್ರು ಒಂದು ಹೇಳ್ತಾನೆ ಇರ್ತಾನೆ. ಡ್ರೆಸ್ಗೂ ಹೇರ್ ಸ್ಟೈಲ್ಗೂ ಆ ಏರ್ ಬೋಗೂ ಎಷ್ಟು ಕ್ಯೂಟ್ ಆಗಿದೆ ಅಲ್ಲ. ಇವಳು ಓನರ್ ತಿಕ್ಲಿ ಅಂದ್ರೆ ಹೂ ಅಂತಾಳೆ ಗೈಸ್. ಇವಳು ಸರಿ, ಓನರ್ ತಿಕ್ಲಿ ಅಂದ್ರೆ ಹೂ ಅಂತಾಳೆ. ಓನರ್ ತಿಕ್ಲಿ ಅಲ್ಲಮ್ಮ, ಹೂ ಅಂತಾರೆ. ಓನರ್ ತಿಕ್ಲಿ ಅಂದ್ರೆ ಹೂ ಅಂತ. ನಮ್ಮ ಅಣ್ಣ ಸ್ಕ್ರೂ ಲೂಸ್ ಆಗಿಬಿಟ್ಟಿದೆ ಗೈಸ್, ಅದು ನಮ್ಮ ತಂಗಿಗೆ ಟೈಟ್ ಮಾಡಕ್ ಬಂದಿದೆ ಗೈಸ್. ಮೊನ್ನೆ ವಿಡಿಯೋ ಹಾಕ್ದಾಗ ಗೊತ್ತಾಯ್ತು ನಮ್ಮ ಫ್ರೆಂಚ್ ಫ್ರೈಸ್ ಅಂದ್ರೆ ಏನು, ಯಾವ್ದು ಸ್ಮೈಲಿ ಫೇಸ್ ಹೋಗಿದೆ ಅದು. ಹೌದಾ? ಅಣ್ಣ ಹಂಗೆ ಗೈಸ್ ಸ್ವಲ್ಪ ಲೂಸ್ ಥರ ಏನೋ ಹೇಳ್ತಿರ್ತಾನೆ. ಅವ್ನ ವಾಯ್ಸ್ನ ಸ್ವಲ್ಪ ಕಟ್ ಮಾಡಿದ್ದೀನಿ, ಏನೋ ತಪ್ಪು ತಿಳ್ಕೊಬೇಡಿ. ಅವ್ನು ಸ್ವಲ್ಪ ಲೂಸ್ ಥರ ಆಡ್ತಿರ್ತಾನೆ ಅಷ್ಟೇ. ಆಮೇಲೆ ಬನ್ನಿ ನಾನು ಗೆಟ್ ರೆಡಿ ವಿತ್ ಮೀ ಕಂಟಿನ್ಯೂ ಮಾಡೋಣ. ಆಮೇಲೆ ನೆಕ್ಸ್ಟ್ ಪೌಡರ್ ಹಾಕ್ಕೊಂಡೆ, ನೆಕ್ಸ್ಟು ಡ್ರೆಸ್ಸಿಂಗ್ ಮ್ಯಾಚಿಂಗ್ ಡಾರ್ಕ್ ಗ್ರೀನ್ ಸ್ಟಿಕ್ಕರ್ ಇಟ್ಕೊಂಡೆ, ನೆಕ್ಸ್ಟು ಐಲೈನರ್ ಚಿಕ್ಕದಾಗಿ ಡಾಟ್ ಇಟ್ಕೊಂಡು ಲಾಸ್ಟ್ ಫಿನಿಶಿಂಗು ಕುಂಕುಮ ಇಟ್ಕೊಂಡೆ. ನೋಡಿ ಹಿಂಗೆ ಕಾಣ್ತಿದ್ದೀನಿ. ಲಾಸ್ಟಲ್ಲಿ ಲಿಫ್ಟಿಕ್ ಹಾಕೋಬೇಕಲ್ವಾ, ಸೊ ಲಿಫ್ಟಿಕ್ ಹಾಕೋತಾ ಇದ್ದೀನಿ. ಪಿಂಕ್ ಲಿಫ್ಟಿಕ್ ಹಾಕೋತಾ ಇದ್ದೀನಿ. ನಮಸ್ಕಾರ. ಇವತ್ತು ಸ್ವಲ್ಪ ಈ ವ್ಲಾಗಲ್ಲೆಲ್ಲ ಕಾಣಿಸ್ಕೋತೀನಿ ಅಂತ ಓವರಾಗೆಲ್ಲ ಮಾತಾಡ್ತಿದ್ದ, ಅದಕ್ಕೆ ತಲೆ ಮೇಲೆ ಮಟಕ್ದೆ ಒಂದು. ನೋಡಿ ಗೈಸ್, ನಾನು ಫೈನಲ್ ಲುಕ್ ಹಿಂಗೆ ಕಾಣ್ತಾ ಇದ್ದೀನಿ. ನಾನು ರೆಡಿಯಾಗಿ ಬರೋಷ್ಟೊತ್ತಿಗೆ ನಮ್ಮಮ್ಮ ದೇವ್ರಗೂಡನ್ನ ಈ ಥರ ಅಲಂಕಾರ ಮಾಡಿದ್ರು. ನಮ್ಮ ಸೀರೆ ಈ ಥರ ಕುತ್ಕೊಂಡು ನಾನು ನೋಡ್ತಾ ಇದ್ಲು. ನೆಕ್ಸ್ಟ್ ಬನ್ನಿ ಪೂಜೆ ಮಾಡೋಣ. ಫಸ್ಟು ದೀಪ ಹಚ್ತಾ ಇದ್ದೀನಿ, ಕಾಮಾಕ್ಷಿ ದೀಪ. ನೆಕ್ಸ್ಟು 2 ಚಿಕ್ಕ ದೀಪ ಹಚ್ತಾ ಇದ್ದೀನಿ. ದೀಪ ಹಚ್ಚಾದ್ಮೇಲೆ ಆಮೇಲೆ ಧೂಪ ಹಚ್ಚಿ ಒಂದು ದೇವ್ರ ಮನೇಲಿಟ್ಟೆ, ಇನ್ನೊಂದು ನನ್ನ ರೂಮಲ್ಲಿಟ್ಟೆ. ಆಮೇಲೆ ಇದೆಲ್ಲ ಧೂಪ ಎಲ್ಲ ಇಟ್ಬಿಟ್ಟು ಬಂದು ಆಮೇಲೆ ಅಪ್ಪಗೆ ಮತ್ತು ಅಜ್ಜಿ ತಾತ ಫೋಟೋಗೆ ಹತ್ರ ದೀಪ ಹಚ್ಚಿ ಅವ್ರಿಗೆ ನಮಸ್ಕಾರ ಮಾಡಿಕೊಂಡೆ. ಹಬ್ಬ ಅಲ್ವಾ. ನೆಕ್ಸ್ಟು ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ದೇವ್ರ ಮನೆಗೆ ಬಂದೆ, ಗನ್ಕಡಿ ಹಚ್ಚಿ ಪೂಜೆ ಮಾಡಿದೆ. ನೆಕ್ಸ್ಟು ರೂಮಲ್ಲಿರೋ ದೇವ್ರ ಫೋಟೋ, ನೆಕ್ಸ್ಟ್ ಎಲ್ಲೆಲ್ಲಿ ದೇವ್ರ ಫೋಟೋ ಇದೆಯೋ ಅದೆಲ್ಲ ದೇವ್ರಿಗೂ ಪೂಜೆ ಮಾಡಿ, ನೆಕ್ಸ್ಟು ಸೂರ್ಯ ದೇವಕ್ಕೆ ಪೂಜೆ ಮಾಡಿ, ಅದೆಲ್ಲ ವೀಡಿಯೋ ಮಾಡಿಲ್ಲ, ಜಸ್ಟ್ ದೇವ್ರ ಮನೇಲಿ ಪೂಜೆ ಮಾಡಿರೋದು ಮಾತ್ರ ವೀಡಿಯೋ ಮಾಡಿದ್ದೀನಿ. ಎಲ್ಲ ಕಡೆ ಪೂಜೆ ಮುಗಿಸಿ ನೆಕ್ಸ್ಟು ಆರತಿ ಮಾಡೋ ಟೈಮ್. ಆಮೇಲೆ ದೇವ್ರಿಗೆಲ್ಲ ಆರತಿ ಮಾಡಿ ನೆಕ್ಸ್ಟು ಸೂರ್ಯದೇವಿಗೂ ಆರತಿ ಮಾಡಿ, ಆಚೆ ತುಳಸಿ ಕಟ್ಟೆಗೂ ಆರತಿ ಮಾಡಿ, ನೆಕ್ಸ್ಟು ನಮ್ಮ ಸಿರಿಗೂ ಆರತಿ ಕೊಟ್ಟು, ನಮ್ಮಮ್ಮಗೂ ಆರತಿ ಕೊಟ್ಟು, ನಾನು ಆರತಿ ತಗೊಂಡು ದೇವ್ರಿಗೂ ಕೂಡ ಆರತಿ ಕೊಟ್ಟು ಕೈ ಮುಕ್ಕೊಂಡು ಬಿದ್ದು ಸ್ವಲ್ಪ ಹೊತ್ತು ದೇವ್ರ ಹತ್ರ ಕುತ್ಕೊಂಡು ಕೈ ಮುಗಿದು, ಇವತ್ತು ವರಮಹಾಲಕ್ಷ್ಮಿ ಅಲ್ವಾ, ಸೊ ಹಾಗಾಗಿ ಇದೆಲ್ಲ ಮಾಡಿ ಪೂಜೆ ಮುಗಿಸ್ದೆ. ಈಗ ಗಾಯ್ಸ್, ನಾನು ಮತ್ತು ನಮ್ಮ ಬುಜ್ಜಿ ಸಂದ್ರೆ ಸಿರಿ ನಾವಿಬ್ರು ಸೇರಿಕೊಂಡು ನಮ್ಮ ಅತ್ತೆ ಮನೆಗೆ ಹೋಗ್ತೀವಿ. ಅವಳು ಯಾವಾಗ ಇದ್ರ ಅದು ಕೂತ್ಕೊಳ್ತಾಳೆ. ಕಟ್ಟೋಗನಮ್ಮ ಸಿರಿ. ವಸ್ತ್ರ ಹತ್ರ ಹೋಗಿ ನೋಡಿ ಗೈಸ್, ಹೆಂಗ ಅರ್ಶನ ಮಾಡ್ಕೊಂಡಿದ್ದಾಳೆ. ನೀನು ಬಂದಿಲ್ಲ. ನಮ್ಮಮ್ಮ ನನಗೂ ಗಂಧ ಇಟ್ಟರು, ಇವ್ರಿಗೂ ಗಂಧ ಇಟ್ಟರು ಅಷ್ಟೇ ಗೈಸ್, ಇನ್ನೇನು ಇಲ್ಲ. ಇವಾಗ ಬೈಕಲ್ಲಿ ನಾನು ಶ್ರುತಿ ಹೋಗ್ತೀವಿ. ಮನೇಲಿ ಯಾವಾಗಲೂ 2ನೇ ವಾರ ಹಬ್ಬ ಮಾಡ್ತೀವಲ್ವಾ, ಸೊ ಹಾಗಾಗಿ ಮೊದಲನೇ ವಾರ ನಮ್ಮ ಅತ್ತೆ ಮನೆಗೆ ಹೋಗೋಣ ಅಂದ್ಬಿಟ್ಟು ನಮ್ಮ ಅತ್ತೆ ಮನೆಗೆ ಬಂದೆ. ಬರ್ತಿದ್ದಂಗೆ ಲಕ್ಷ್ಮಿದು ಒಂದು ವಿಡಿಯೋ ಮಾಡ್ಕೊಂಡೆ. ಇಲ್ಲಿ ನೋಡಿ ನಮ್ಮ ಪುಟಾಣಿ ಅಪ್ಕಮಿಂಗ್ ವ್ಲಾಗರ್. ನೀಟಾಗಾಸು.
ಅಷ್ಟೇ ಹಂಗ ಆಸೋದು ಗೈಸ್. ನೀವು ವಿಡಿಯೋಸ್ ನೋಡೋಕ್ಕಿಂತ ಮುಂಚೆ ಒಂದೇ ಒಂದು ಮಾತು, ಇವತ್ತಿಗೆ ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬದ ದಿವಸ 2K ಕಂಪ್ಲೀಟ್ ಆಗಿದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ. ಸೊ ಬೇಗ ಇನ್ಸ್ಟಾಗ್ರಾಮ್ ಇಂದ ಫಾಲೋವರ್ಸ್ ಬೇಗ ಯೂಟ್ಯೂಬ್ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ನಿಧಾನಕ್ಕೆ ಹಾಕು ಚೂರು ಸ್ವಲ್ಪ ಹಿಂಗಾಕು ಅಕ್ಕ ನಿಧಾನಕ್ಕೆ ಹಂಗೆ ನಮ್ಮ ಅತ್ತೆ ಮಗಳದು ನಾಮಕರಣ ವಿಡಿಯೋ ಹಾಕಿದ್ನಲ್ಲ ಅವಳೇ ಗೈಸ್ ಇವಳು. ಇದೆ ತಾನೇ ಇದಲ್ವಾ? ಇಲ್ಲಿ ಡಿಂಪು ಗೊಂಬೆ ಸಕ್ಕತ್ತಾಗಳೆ. ಮನ್ಸು ಜಾರಿತು ಶುರುವಾಗಿತ್ತು ನನಗೆ ಗೈಸ್. ಇಷ್ಟಾದ್ಮೇಲೆ ಒಂದು ಕಾಲ್ ಬಂತು. ಆ ಕಾಲ್ ಯಾರ್ದು ಏನಾಯ್ತು ಅಂತ ನಿಮ್ಗೆ ಪಾರ್ಟ್ 2 ವ್ಲಾಗ್ ಅಲ್ಲಿ ಪೋಸ್ಟ್ ಮಾಡ್ತೀನಿ. ಯಾಕಂದ್ರೆ ಪಾರ್ಟ್ 1 13 ಮಿನಿಟ್ಸ್ ಇದೆ. ಸೊ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಪೋಸ್ಟ್ ಮಾಡ್ತೀನಿ. ಕೊಡ್ತೀನಿ ಮಾಡಾಯ್ತು. ಇದೊಂದು ತಾ ಮಾಡ್ಕೊಡ್ತೀನಿ. ನೀರ್ ಬೇಕಾ? ಗುಡ್ ಗರ್ಲ್. ಗೈಸ್ ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಪಾರ್ಟ್ 2 ವ್ಲಾಗ್ಗೋಸ್ಕರ ವೇಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.